ಯು ಸೋ ಮಚ್. ನೋಡೋಣ ಇವ್ರು ಯಾವ ತರ ಎಲ್ಲ ಮೇಕಪ್ ಮಾಡ್ತಾರೆ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೇಗೆ ಅನಿಸ್ತು ಶರ್ಗೆ ಎಕ್ಸ್ಪೀರಿಯನ್ಸ್ ಇದೆ. 1000+ ಮೇಕಪ್ಸ್ ನ ಮಾಡಿದ್ರಂತೆ ಇವರು. ಸೊ ನನ್ನ ಹತ್ರ ಹೇಳಿದ್ರು, ನನಗೆ ಇವರು ಚಿಕ್ಕ ವಯಸ್ಸಿಂದನೂ ಗೊತ್ತು, ಬಟ್ ಮೇಕಪ್ ಯಾವತ್ತೂ ನಾನು ಮಾಡಿಸ್ಕೊಂಡಿರ್ಲಿಲ್ಲ. ತುಂಬಾ ಖುಷಿ ಆಯ್ತು ಶರ್ದಿ. ನಾನು ನಿನ್ ಟೈಮ್ ಕೊಟ್ಟು ನಾನು ಹೇಳಿದ ತಕ್ಷಣ ಫೋನ್ ಮಾಡಿದ ತಕ್ಷಣ ಆಗಲ್ಲ ಅಂತ ಹೇಳೇ ಇಲ್ಲ, ಬಟ್ ನಿಮ್ ಕೆಲಸ ಎಲ್ಲ ಬಿಟ್ಟು ನನ್ನ ಜೊತೆ ಬಂದು. ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಿವತ್ತು ಇಷ್ಟೊತ್ತಲ್ಲಿ ಅಂದರೆ ಟೈಮ್ ಇವಾಗ 12:04 ಆಗಿದೆ. ಸೊ 12:04 ನಮ್ಮ ಮನೇಲಿ ಏನು ನಡೀತಾ ಇದೆ ಅಂತ ತೋರಿಸ್ತೀನಿ. ಟೈಮ್ ಇವಾಗ 12:05 ಆಗಿದೆ. ಇವ್ರು ಏನು ಮಾಡ್ತಾ ಇದ್ದಾರೆ? ಏನು ಮಾಡ್ತಾ ಇದ್ದೀರಾ? ನಾಳೆ ಮಾಡೆಲ್ ಶೂಟ್ ಇದೆ, ಸೊ ಸ್ಯಾರಿ ಎಲ್ಲ ರೆಡಿ ಮಾಡ್ಕೊಡ್ತಿದ್ವಿ. ಎಲ್ಲಿದೆ? ಪ್ಯಾಲೇಸ್ ಗ್ರೌಂಡ್. ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಕೂರ್ಗಿಂದ. ಕೂರ್ಗಿಂದ. ನಿಮ್ಮ ಪಾರ್ಲರ್ ನೇಮ್ ಏನು ಹೇಳ್ಬೋದಾ? ನಾನು ಸಂಗೀತ ಮೇಕ್ ಓವರ್ ಅಂತೇಳಿ. ಓಕೆ. ಶನಿವಾರ ಸಂತೆ ಉಂಟಲ್ಲ, ಅಲ್ಲಿ ಬರುತ್ತೆ ನಮ್ಮ ಪಾರ್ಲರ್. ನನ್ನಂತೂ ಮಾಡೆಲ್ ಅಂತ ಭಾರಿ ಚೆನ್ನಾಗಿ ಟ್ರೀಟ್ ಮಾಡಿ ಕರ್ಕೊಂಡು ಹೋದರು ಇವರು. ತುಂಬ ಖುಷಿ ಆಯಿತು. ಬೆಂಗಳೂರು ಪ್ಯಾಲೇಸ್ ಅಲ್ಲಿ ನಡೀತಾ ಇರೋಂಥ ಬ್ಯೂಟಿ ಎಕ್ಸ್ಪೋಗೆ ಕಾಂಪೀಟ್ ಮಾಡೋದಕ್ಕೆ ಬಂದಿದ್ದೀನಿ. ನನಗೆ ಮೇಕಪ್ ಮಾಡ್ತಾ ಇರೋರು ಸಂಗೀತ ಅಂತ. ಅವರು ಕೂರ್ಗಿಂದ ಬಂದಿದ್ದಾರೆ. ಬನ್ನಿ ಅವ್ರು ಯಾವ್ದೆಲ್ಲ ಮೇಕಪ್ ಮಾಡ್ತಾರೆ ಅಂತ ಕೇಳ್ಕೊಂಡು ಬರೋಣ. ಹಾಯ್. ಕೂರ್ಗಿಂದಾನೆ, ಬಟ್ ನಮ್ಮ ವರ್ಕ್ ಎಲ್ಲ ಕಡೆಗೂ ಇರುತ್ತೆ. ನಾನು ಆಲ್ಮೋಸ್ಟ್ 10 years ಇಂದ ನಾನು ಈ ವರ್ಕ್ ಅಲ್ಲಿ ಇದ್ದೀನಿ. ಸರ್ವಿಸ್ ಕೊಡ್ತಾ ಇದ್ದೀರಾ 10 years ಇಂದ? ಓಕೆ. ಇವ್ರಿಗೆ 10 years ಎಕ್ಸ್ಪೀರಿಯನ್ಸ್ ಇದೆ. ಅರೌಂಡ್ ಎಷ್ಟು ಬ್ರೈಡಲ್ ಮೇಕಪ್ಸ್ ನ ಮಾಡಿದೀರಾ? ಆಲ್ಮೋಸ್ಟ್ 1000+ ಓ 1000+ ಮೇಕಪ್ಸ್ ನ ಮಾಡಿದಾರಂತೆ. ಸೊ ಇವ್ರಿಗೆ ನಾನು ಮಾಡೆಲ್ ಆಗಿ ಬರೋದಕ್ಕೆ ನನಗೆ ತುಂಬಾನೇ ಖುಷಿ ಅನಿಸ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ನೋಡೋಣ ಇವ್ರು ಯಾವ ತರ ಎಲ್ಲ ಮೇಕಪ್ ಮಾಡ್ತಾರೆ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೇಗೆ ಅನಿಸ್ತು ಶರ್ದಿ ಅವರೇ ಮೇಕಪ್ ಎಲ್ಲ? ಥ್ಯಾಂಕ್ ಯು ಸಂಗೀತಕ್ಕ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತ ಅಂದ್ರೆ, ನೀವು ಅಷ್ಟು ದೂರದಿಂದ ಬಂದು ನನಗೆ ಇಷ್ಟು ಒಳ್ಳೆ ರಿಚ್ ಲುಕ್ ನ ಕ್ರಿಯೇಟ್ ಮಾಡ್ಕೊಟ್ಟಿದ್ದೀರಾ. ಆಕ್ಚುಲಿ ನಾನು ಇದೇ ಸ್ಯಾರಿ ಹಾಕೊಳ್ಬೇಕು ಮತ್ತೆ ಇದೇ ಬ್ಲೌಸ್ ವೇರ್ ಮಾಡಬೇಕು ಅಂತ ನಾನು ಯಾವ್ದನ್ನು ಚೂಸ್ ಮಾಡಿರ್ಲಿಲ್ಲ. ನೀವೇ ಮನೆಗೆ ಬಂದು ನನ್ನ ಹತ್ರ ಯಾವ್ದಿತ್ತು ಅದೇ ಸ್ಯಾರಿ, ಆ ಬ್ಲೌಸ್ ಅಲ್ಲೇ ನೀವು ಇಷ್ಟು ಚೆನ್ನಾಗಿ ಲುಕ್ ನ ಕ್ರಿಯೇಟ್ ಮಾಡ್ಕೊಟ್ಟಿದ್ದೀರಾ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ರು ಅಂತ ಅಂದ್ರೆ ನನಗೆ ಎಲ್ಲೂ ಬೇಜಾರಾಗ್ಲಿಲ್ಲ. ಅರೌಂಡ್ 1 hour ಕಾಂಪಿಟೇಷನ್ ಇತ್ತು. 1 hour ಒಳಗಡೆನೆ ನನಗೆ ಈ ಲುಕ್ ನ ರೆಡಿ ಮಾಡ್ಕೊಟ್ಟಿದ್ದಾರೆ. ನನಗಂತೂ ತುಂಬಾನೇ ಖುಷಿ ಆಯ್ತು. ಎಷ್ಟು ಪೇಷನ್ಸ್ ಇಂದ ನನಗೆ ಈ ಮೇಕಪ್ ನ ಮಾಡ್ಕೊಟ್ರು ಅಂತ ಅಂದ್ರೆ, ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಐ ಮೇಕಪ್ ಮಾಡ್ಬೇಕಾದ್ರೆ ಒಂಥರ ಇರಿಟೇಟ್ ಆಗ್ತಿತ್ತು ಅನ್ಸ್ತಿತ್ತು. ಬಟ್ ಇವ್ರು ಮಾಡಿದಾಗಂತೂ ನನಗೆ ಸ್ವಲ್ಪನೂ ಇರಿಟೇಟ್ ಆಗಿಲ್ಲ. ತುಂಬಾ ಚೆನ್ನಾಗಿ ಪೇಷನ್ಸ್ ಇಂದ ನನಗೆ ಮಾಡ್ಕೊಟ್ಟಿದ್ದೀರಾ ಮೇಕಪ್. ಮತ್ತೆ ಇವ್ರ ನೇಚರ್ ಅಷ್ಟೇ ಸಾಫ್ಟ್ ಕೈಂಡ್ ಆಗಿ ನನಗೆ ಮಾಡ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ರೆಂಟಿಗೆ ಇವ್ರ ಹತ್ರ ಜ್ಯುವೆಲ್ರೀಸ್ ಎಲ್ಲ ಸಿಗುತ್ತೆ. ಮೇಕಪ್ಪು ಕೂಡ ಆಲ್ ಓವರ್ ಕರ್ನಾಟಕ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರು. ಅರೌಂಡ್ 10 years ಇಂದ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. 1000+ ಮೇಕಪ್ಸ್ ನ ಮಾಡಿದ್ರಂತೆ ಇವರು. ಸೊ ನನ್ನ ಹತ್ರ ಹೇಳಿದ್ರು, ನನಗೆ ಇವರು ಚಿಕ್ಕ ವಯಸ್ಸಿಂದನೂ ಗೊತ್ತು, ಬಟ್ ಮೇಕಪ್ ಯಾವತ್ತೂ ನಾನು ಮಾಡಿಸ್ಕೊಂಡಿರ್ಲಿಲ್ಲ. ಫಸ್ಟ್ ಟೈಮ್ ಆಕ್ಚುಲಿ ನಾನು ಯಾವಾಗಲೂ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಸಂಗೀತ AK ಅಂತ ಇದೆ, ಫಾಲೋ ಮಾಡ್ಕೊಳ್ಳಿ. ಅವ್ರದ್ದು ಪೇಜ್ನ ನಾನು ಯಾವಾಗಲೂ ನೋಡ್ತಾ ಇದ್ದೆ. ಮತ್ತೆ ಅವ್ರದ್ದು ಸ್ಟೇಟಸ್ನ ನಾನು ಯಾವಾಗಲೂ ನೋಡ್ಬೇಕಾದ್ರೆ ಅನ್ಕೊಳ್ತಾ ಇದ್ದೆ, ನಾನು ನಿಮ್ಮ ಜೊತೆ ಮೇಕಪ್ ಮಾಡಿಸ್ಕೋಬೇಕು ಒಂದಿನ. ನನ್ನ ತಂಗಿ ಮದುವೆ ಬರ್ತಾ ಇದೆ, ಸೊ ಅವಾಗ ಮಾಡಿಸ್ಕೊಳ್ಳೋಣ ಅವಳದು ಮದುವೆ ಫಿಕ್ಸ್ ಆದಾಗ ಅಂತ ನಾನು ಯೋಚನೆ ಮಾಡಿದೆ. ಬಟ್ ಇಷ್ಟು ಬೇಗ ಈ ಥರದ ಒಂದು ನನಗೆ ಏನಂತ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಕ್ಕ, ನನಗೆ ಇಷ್ಟು ಚೆನ್ನಾಗಿ ಬ್ರೈಡಲ್ ಲುಕ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ. ಮತ್ತು ಇವ್ರ ನಂಬರ್ನ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನೀವು ಆರ್ಡರ್ ಏನಾದ್ರು ಬೇಕು ಅಂತ ಅಂದರೆ, ಜೆನ್ಯೂನ್ ಆರ್ಡರ್ ಇದ್ದರೆ ಮಾತ್ರನೇ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ನ ಕೊಡಿ. ಸುಮ್ಮನೆ ಕಾಲ್ ಮಾಡೋದಕ್ಕೆ ಹೋಗಬೇಡಿ. ಸೊ ಅವರಿಗೂ ಫ್ಯಾಮಿಲಿ ಇರುತ್ತೆ. ಮತ್ತು ಟೈಮಿಂಗ್ಸ್ ನೋಡಿಕೊಂಡು ಕಾಲ್ ಮಾಡಿ. ಇಷ್ಟೇ ನನ್ನ ರಿಕ್ವೆಸ್ಟ್. ಸೊ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನೀವೇನಾದರೂ ಹೇಳೋದಿದ್ಯಾ? ತುಂಬಾ ಖುಷಿ ಆಯ್ತು ಶರ್ದಿ. ನಾನು ನಿನ್ ಟೈಮ್ ಕೊಟ್ಟು ನಾನು ಹೇಳಿದ ತಕ್ಷಣ ಫೋನ್ ಮಾಡಿದ ತಕ್ಷಣ ಆಗಲ್ಲ ಅಂತ ಹೇಳೇ ಇಲ್ಲ, ಬಟ್ ನಿಮ್ ಕೆಲಸ ಎಲ್ಲ ಬಿಟ್ಟು ನನ್ನ ಜೊತೆ ಬಂದು ಒಂದು 2 days ಎಲ್ಲ ನೀವು ನನ್ನ ಜೊತೆ ಇದ್ದೀರಾ. ಬಟ್ ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಇದೇ ತರ ನನ್ನ ಜೊತೆ ಯಾವಾಗ್ಲೂ ಜೊತೆಲಿರಿ. ಯಾವ್ದಾರು ಆರ್ಡರ್ಗಳಿದ್ರೆ ಹೇಳ್ತೀನಿ, ಬರ್ತಾ ಇರಿ. ಓಕೆ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ನನಗಂತೂ ತುಂಬಾನೇ ಖುಷಿ ಆಯ್ತು.
ಸೊ ಇದನ್ನೆಲ್ಲ ಮುಗಿಸಿ ನಾವು ಮನೆಗೆ ಬರೋಷ್ಟರಲ್ಲಿ 7:30 ಆಗಿತ್ತು. ಅವರೆಲ್ಲ ಅವ್ರ ಪುಟ್ಟ ಮಕ್ಕಳನ್ನ ಮನೇಲಿ ಬಿಟ್ಟು ಬಂದಿದ್ದ ಕಾರಣ ಅವರು ಮನೆಗೆ ಹೊರಟರು. ಆವಾಗಲೇ ಕ್ಯಾಬ್ ಬುಕ್ ಮಾಡಿಕೊಂಡು ಅವರು ಹೊರಟಿದ್ದು. ಸೊ ಅವ್ರ ಜೊತೆ ಇದ್ದು ಟೈಮ್ ಸ್ಪೆಂಡ್ ಮಾಡಿದ್ದು ನನಗಂತೂ ತುಂಬಾ ಖುಷಿಯಾಗಿತ್ತು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.